ಆಲ್ ರೈಟ್, ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ 294 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನು ಪಡ್ಕೊಂಡಿದ್ರೆ INDIA 233 ಮತ್ತು ಅದರ್ಸ್ 17 ಕ್ಷೇತ್ರಗಳಲ್ಲಿ ತಮ್ಮ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ ಸರ್. 293ರಿಂದ 300 ಹೋಗ್ತಾ ಇದ್ದಾರೆ, 300ರಿಂದ ಮತ್ತೆ ಅದೇ ಬರ್ತಾ ಇದ್ದಾರೆ. ಆ 78 ಕ್ಷೇತ್ರಗಳಿದೆಯಲ್ಲ ಸರ್, 60-70 ಕ್ಷೇತ್ರಗಳು ಈ 10,000 ಮಾರ್ಜಿನ್ ಅಲ್ಲಿ ಇರೋದು. ಒಂದೊಂದು ರೌಂಡ್ ಅಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳಾಗಿರೋದ್ರಿಂದ ಅದು ಕಾಂಗ್ರೆಸ್ಗೆ ಹೋಗ್ತಾ ಇದೆ, ಈ ಕಡೆ ಬಿಜೆಪಿಗೆ ಬರ್ತಾ ಇದೆ. ಏನೇ ಆದ್ರೂ ಇನ್ನೊಂದು ಗಂಟೆ ಒಂದೂವರೆ ಗಂಟೆನಾ ಪೂರ್ತಿ ಕ್ಲಿಯರ್ ಆಗುತ್ತೆ. 4 o'clock ಎಲ್ಲ ಕ್ಲಿಯರ್ ಆಗ್ಬೇಕಲ್ಲ. ಎಕ್ಸಾಕ್ಟ್ಲಿ. ಆಲ್ ರೈಟ್, 4 ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಆಗಬೇಕು ಅನ್ಸತ್ತೆ, ಕ್ಲಿಯರ್ ಆಗತ್ತೆ ಅಂತ ಆಗ್ಲೇ ಬೇಕಲ್ಲ, ಬೇರೆ ದಾರಿ ಇಲ್ಲ. ಆಗ್ಲೇ ಬೇಕದು. ಇಂಡಿ ಮೈತ್ರಿಕೂಟದಲ್ಲಿ ಸರ್ಕಾರದ ರಚನೆಗೆ ಒಂದು ಕಸರತ್ತನ್ನು ಪ್ರಾರಂಭ ಮಾಡಿದ್ದಾರೆ. ಇಟ್ಸ್ ಅನ್ ಅಟೆಂಪ್ಟ್ ಅವರು, ಬಿಕಾಸ್ ನಾವು ಸುಮ್ಮನೆ ಮಲಕ್ಕೊಂಡಿರೋದು ಬೇಡ, ನಾವು ಪ್ರಯತ್ನ ಮಾಡೇ ಬಿಡೋಣ, ನೋಡೋಣ ಅಂತ. ವಿಚ್ ನಾರ್ಮಲಿ BJP ಡಸ್. ಆ ಕೆಲಸ ಮಾಡ್ತಿತ್ತು ಹಿಂದೆ ಇಲ್ಲ, ಈಗ ಅವ್ರಿಗೂ ಮಾಡ್ತಿರ್ಲಿಲ್ಲ, ಬಟ್ ಈಗ ಅವ್ರು ಮಾಡ್ತಾ ಇದ್ದಾರೆ. ಮೈತ್ರಿಕೂಟದ ಅಂಗಪಕ್ಷಗಳ ಸಭೆಯನ್ನೆಲ್ಲ ಕರೆದಿದ್ದಾರೆ. ಯಾರನ್ನಾದ್ರೂ ಕರ್ಕೊಂಬಂದ್ರೆ ಸರ್ಕಾರ ಮಾಡಬಹುದು ಅಂತ ಅವ್ರ ಲೆಕ್ಕಾಚಾರ ಇರಬಹುದು. ಆ ಯಾರಾದರೂ ಅಂದ್ರೆ ಅದರಲ್ಲಿ ಇಬ್ಬರೇ ಇರೋದು, ಅದರಲ್ಲಿ ಪ್ರಮುಖವಾಗಿ ವಿಚ್ ಇಸ್ TDP ಅಂಡ್ JDU. TDP ಅಂಡ್ JDUನ ಎರಡನ್ನ NDA ಮ್ಯಾನೇಜ್ ಮಾಡಿದ್ರೆ NDA ಸರ್ಕಾರ ಮಾಡುತ್ತೆ, INDIA ಮ್ಯಾನೇಜ್ ಮಾಡಿದ್ರೆ INDIA ಸರ್ಕಾರ ಮಾಡುತ್ತೆ. ಈ ಇಬ್ಬರ ಮಧ್ಯೆ ಇಬ್ಬರೂ ಒಟ್ಟಾಗಿ ಹೋದಾಗ ಬರುತ್ತೆ. ಅಲ್ಟಿಮೇಟ್ಲಿ ನಂಬರ್ಗಳು ಹೀಗೆ ಉಳ್ಕೊಂಡ್ರೆ ಈಗ 4 ಗಂಟೆ ಅಷ್ಟೊತ್ತಿಗೆ ಈಗ PC ಮೋಹನ್ ಆದಂಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ವಿಪರೀತ ಲೀಡ್ ಬಂದು ಪಟಪಟ ಅಂತ ಗೆದ್ದುಬಿಟ್ರು ಅಂತಂದಂಗೆ ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೋ ಎರಡೂ ಕಡೆ ನಾ ಹೇಳ್ತಿರೋದು, ಎರಡೂ ಪಾರ್ಟಿ ಕಡೆ ಹೇಳ್ತಿರೋದು. ಆದರೆ ಆಗ ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಕಂಪ್ಲೀಟ್ಲಿ. ನಮ್ಮೆಲ್ಲ ಲೆಕ್ಕಾಚಾರಗಳು ಯಾಮಾರಿ ಹೋಗ್ಬಿಡಬಹುದು ಅಂತ ಕಾಣುತ್ತೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ದೊಡ್ಡ ವ್ಯತ್ಯಾಸಗಳು ಯಾವುದೂ ಇಲ್ಲ, ಎಕ್ಸೆಪ್ಟ್ ಒಂದು ಸೀಟ್ನಲ್ಲಿ 17-9 ಬಂದಿದೆ. ಕಾಂಗ್ರೆಸ್ 10 ಡಬಲ್ ಡಿಜಿಟಲ್ ಇದ್ದಿದ್ದು 9ಕ್ಕೆ ಬಂದಿದ್ದೆ. 6ರಿಂದ 8 ಅನ್ನೋದೇ ನಮ್ಮ ಲೆಕ್ಕಾಚಾರದಲ್ಲಿ ಇದ್ದಂಥದ್ದು. ಅದಕ್ಕೆ ಒಂದು ಆ್ಯಡ್ ಆಗಿದೆ. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಅವರಿಗೆ 1.5 ಲಕ್ಷ ಮತಗಳ ಅಂತರದಲ್ಲಿ ಈಗ ಅಲ್ಲಿ ಮುಂದಕ್ಕೆ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಗೆಲ್ತಾರೆ. ಅದನ್ನು ಗೆಲ್ಲಲ್ಲ ಅಂತ ಯಾರೂ ಹೇಳಲ್ಲ, ಹೇಳ್ದಿರೋ ಪರಿಸ್ಥಿತಿ ಇರಬಹುದು, ಗೊತ್ತಿಲ್ಲ. ಆದರೆ 5 ಲಕ್ಷದಲ್ಲಿ ಗೆಲ್ತಾರೆ ಅನ್ನೋದು ಇಲ್ಲ ಅಂತ ಕಾಣುತ್ತೆ. ಆ ಲೆಕ್ಕಾಚಾರ ಇದ್ದಂಗೆ ಇಲ್ಲ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ, ತಕ್ಷಣಕ್ಕೆ. ಮಹಾರಾಷ್ಟ್ರ ವಿಪರೀತವಾದ ಏಟನ್ನು ಕೊಡ್ತಿರುವಂಥ ಜಾಗ 17-30, ವಿಚ್ BJP ವಾಂಟೆಡ್ ರಿವರ್ಸ್ 30-17, ವಿಚ್ ಈಸ್ ಒಂದು 15 ಸೀಟ್ಗಳ ಲಾಸು ಮಹಾರಾಷ್ಟ್ರದಲ್ಲಿ ಕಾಣಿಸ್ತಾ ಇದೆ ಅವರಿಗೆ ಭಾಳ ನೇರವಾಗಿ. ಸೊ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯಗಳು ದೊಡ್ಡ ಪೆಟ್ಟನ್ನು ಕೊಟ್ಟಿರುವಂಥ ರಾಜ್ಯಗಳು. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 25 ಸೀಟು, ಮಹಾರಾಷ್ಟ್ರದಲ್ಲಿ ಒಂದು 15 ಸೀಟು, ಎರಡೂ ಸೇರಿದ್ರೆ 40 ಸೀಟ್ ಅಲ್ಲೇ ಅವ್ರಿಗೆ ಏಟನ್ನು ಕೊಡ್ತಾ ಇದ್ರೆ, ಇನ್ನು ಕರ್ನಾಟಕದಲ್ಲಿ ಒಂದು 5, ರಾಜಸ್ಥಾನದಲ್ಲಿ ಒಂದು 5, 6, ಪಶ್ಚಿಮ ಬಂಗಾಳದ ಬಿಟ್ಟರು ಪರವಾಗಿಲ್ಲ. ಎಲ್ಲ ಲೆಕ್ಕಾಚಾರ ಹಿಡಿದ್ರೂ ಭಾರತೀಯ ಜನತಾ ಪಕ್ಷ ತಾನಾಗಿ 275 ಬಳಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಈ ರಾಜ್ಯಗಳು ಬಂದು ಕೂತ್ಕೊಳ್ಳುತ್ತೆ. ಆಲ್ ರೈಟ್, ಒಂದಿಷ್ಟನ್ನ ಮ್ಯಾನೇಜ್ ಮಾಡಿದ್ದಾರೆ. ಲಾಸ್ ಜಾಸ್ತಿ ಆಗಿದೆ, ಏಕೆಂದ್ರೆ ಪಶ್ಚಿಮ ಬಂಗಾಳನೂ ಆ್ಯಡ್ ಮಾಡಬೇಕು, ಅಲ್ಲೂ ಒಂದು 10 ಸೀಟ್ ಲಾಸ್ ಆಗತ್ತೆ ಅವ್ರಿಗೆ. ಲಾಸ್ ಮಾಡಬೇಕು ಆ್ಯಡನ್ನು, ಆದರೆ ಬೇರೆ ಎಲ್ಲೋ ಅದು ಮ್ಯಾನೇಜ್ ಆಗ್ತಾ ಇರೋದ್ರಿಂದ ಆ ಲಾಸನ್ನು ಕಡಿಮೆ ಥರ ಕಾಣಿಸ್ತಾ ಇದೆ. ಆಲ್ ರೈಟ್.